ಬೆಳೆತಿರುವಂತಹ ಮಗು ಗಂಡ ಅಥವಾ ಹೆಣ್ಣ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಇದಕ್ಕೆ ನಾವು ಗೂಗಲ್ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ನೋಡಿ ಅನೇಕ ಟೆಸ್ಟ್ಗಳನ್ನ ಮಾಡ್ತೀವಿ. ಅದರಲ್ಲಿ ಕಾಮನ್ ಆಗಿ ಟೆಸ್ಟ್ ಮಾಡುವಂತ ತುಂಬಾ ಜನ ಟ್ರೈ ಮಾಡುವಂಥದ್ದು ರಿಂಗ್ ಟೆಸ್ಟ್. ಇದನ್ನ ತುಂಬಾ ಜನ ಟ್ರೈ ಮಾಡಿರ್ತೀರಾ. ನಂತರ ಇದು ಕೆಲವ್ರಿಗೆ ನಿಜ ಆಗಿರ್ಬೋದು, ಇದು ಕೆಲವ್ರಿಗೆ ಸುಳ್ಳಾಗಿರ್ಬೋದು. ಹೇಗೆ ಈ ರಿಂಗ್ ಟೆಸ್ಟ್ ವರ್ಕ್ ಆಗತ್ತೆ, ಹೇಗೆ ಇದರಿಂದ ನಾವು ಗಂಡು ಅಥವಾ ಹೆಣ್ಣು ಅಂತ ಕಂಡುಹಿಡ್ಕೊಳ್ತೀವಿ, ಅದೆಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಸ್ನೇಹಿತರೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಿದು ರಿಂಗ್ ಟೆಸ್ಟ್? ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ನೋಡಿ, ರಿಂಗ್ ಇರುತ್ತಲ್ಲ, ಉಂಗುರ ಅಥವಾ ಬಳೆಗೂ ಕೂಡ ಈ ರೀತಿ ಕಟ್ಬೋದು. ಅದಕ್ಕೆ ಈ ರೀತಿ ದಾರವನ್ನ ಕಟ್ಟಬೇಕು. ರಿಂಗಲ್ಲಿ ಏನೋ ಭಾರ ಏನಾದ್ರೂ ಇದ್ರೆ ಅದನ್ನ ಕೆಳಗಡೆಗೆ ಮಾಡಿ ಈ ಭಾಗದಲ್ಲಿ ನೀವು ದಾರವನ್ನ ಕಟ್ಬಿಡಿ. ಒಂದು ಸಣ್ಣ ದಾರವನ್ನ ಕಟ್ಟಿದ್ರೆ ಸಾಕು. ಈ ಒಂದು ರಿಂಗ್ ಅನ್ನ ನಿಮ್ಮ ಹೊಕ್ಕಳಿನ ಮುಂಭಾಗದಲ್ಲಿ ಇಟ್ಕೊಳ್ಬೇಕು, ಅಥವಾ ನಿಮ್ಮ ಕೈ ಮೇಲೆ ಈ ರೀತಿ ಕೂಡ ಇಡಬಹುದು. ಕೈಗೆ ಟಚ್ ಆಗಬಾರ್ದು. ನೋಡಿ, ಈ ರೀತಿ ಇಟ್ಕೊಂಡ್ರೆ ಈ ರಿಂಗು ಹಿಂದೆ ಮುಂದೆ ಅಥವಾ ಸೈಡ್ಗೆ ನೋಡಿ ಈ ರೀತಿ ಅಥವಾ ಈ ರೀತಿ ಏನಾದ್ರೂ ಅದು ಮೂವ್ ಆದ್ರೆ ಅದನ್ನ ಗಂಡು ಮಗು ಇರುತ್ತೆ, ಹೊಟ್ಟೆ ಒಳಗಡೆ ಗಂಡು ಮಗು ಬೆಳೀತಿದೆ ಅಂತ ಹೇಳ್ತಾರೆ. ಇದೇನಾದ್ರೂ ಈ ರೀತಿ ಸರ್ಕಲ್ ಆಗಿ ಈ ರೀತಿ ಸುತ್ತಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ. ಹೊಕ್ಕಳಿನ ಭಾಗದಲ್ಲಿ ಇಟ್ಕೊಂಡ್ರು ಅಷ್ಟೇ. ಈ ರೀತಿ ಹಿಂದೆ ಮುಂದೆ ಈ ರೀತಿ ಸೈಡ್ಗೆ ಏನಾದ್ರೂ ಅದು ಮೂವ್ ಆದ್ರೆ ಗಂಡು ಮಗು, ಈ ರೀತಿ ಸರ್ಕಲ್ ಆಗಿ ಸುತ್ತಿದ್ರೆ ಅದು ಹೆಣ್ಮಗು ಅಂತ. ನಾವು ಕೈಯನ್ನ ಅಳ್ಳಾಡಿಸ್ಬಾರ್ದು, ಅಲ್ಗಾಡಿಸ್ಬಾರ್ದು, ಹಾಗೆ ಹೀಗೆ ಇಟ್ಕೊಂಡಿರ್ಬೇಕು. ಅದೇ ಮೂವ್ ಆಗತ್ತೆ. ನೋಡಿ, ಹೀಗೆ. ಇದು ಹೇಗೆ ವರ್ಕ್ ಆಗತ್ತೆ? ಇದು ನಿಜನಾ? ತುಂಬಾ ಜನಕ್ಕೆ ಟ್ರೈ ಮಾಡಿರ್ತಾರೆ. ಹಿಂದೆ ಮುಂದೆ ಈ ರೀತಿ ಅಥವಾ ಸೈಡ್ಗೆ ಮೂವ್ ಆಗ್ತಿರುತ್ತೆ. ನೋಡಿದ್ರೆ ಅವ್ರಿಗೆ ಗಂಡು ಮಗು ಆಗಿರುತ್ತೆ. ಅವರು ನಿಜ ಅನ್ಕೊಳ್ತಾರೆ. ಕೆಲವ್ರಿಗೆ ಉಲ್ಟಾ ಆಗ್ಬಿಟ್ಟಿರುತ್ತೆ, ಹೆಣ್ಮಗು ಆಗ್ಬಿಟ್ಟಿರುತ್ತೆ. ಅವರು ಹೌದಾ, ಇದ್ಯಾಕೆ ವರ್ಕ್ ಆಗ್ಲಿಲ್ವಲ್ಲ ಅಂತ ಅನ್ಕೊಳ್ತಿರ್ತಾರೆ. ಇದು ಹೇಗೆ ಮತ್ತೆ ಅಂತ ಕನ್ಫ್ಯೂಷನ್ ಶುರುವಾಗಿರುತ್ತೆ. ಇದು ಹೇಗೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಒಂದು ಟೆಸ್ಟ್ ಇಂದ ಗಂಡು ಅಥವಾ ಹೆಣ್ಣು ಮಗು ಹೊಟ್ಟೆಯಲ್ಲಿ ಬೆಳೀತಿದ್ಯಾ ಅಂತ ಕಂಡಿಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂದ್ರೆ ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ. ಹೇಗೆ ಅಂತಂದ್ರೆ ನೋಡಿ, ಹೀಗೆ ಸ್ಟ್ರೈಟ್ ಆಗಿ ಇಟ್ಕೊಂಡಿದೀನಿ. ನನ್ನ ದೃಷ್ಟಿ ಹಿಂದೆ ಮುಂದೆ, ಹಿಂದೆ ಮುಂದೆ. ನನ್ನ ದೃಷ್ಟಿ, ನನ್ನ ಗಮನ ಯಾವ ಕಡೆ ಇರುತ್ತೋ ಆ ಕಡೆ ಮಾತ್ರ ಅದು ಅಲ್ಗಾಡತ್ತೆ. ನೋಡಿ, ನಾನು ಹಿಂದೆ ಮುಂದೆ, ನನ್ನ ದೃಷ್ಟಿ ಇದೇ ರೀತಿ ಇದೆ, ಅದಕ್ಕೆ ಅದು ಹಿಂದೆ ಮುಂದೆನೆ ಹೋಗ್ತಿದೆ. ಈಗ ನನ್ನ ದೃಷ್ಟಿ ಆ ಕಡೆ ಈ ಕಡೆ ಮಾಡಿದ್ರೆ ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ಒಂಚೂರು ಟೈಮ್ ತಗೊಂಡು ಅದು ಆ ಕಡೆ ಈ ಕಡೆ ಸುತ್ತೋದಕ್ಕೆ ಶುರುವಾಗತ್ತೆ. ನೋಡಿ, ಆ ಕಡೆ ಈ ಕಡೆ ಸೈಡಿಗೆ ನೋಡಿ, ಆ ಸೈಡು ಈ ಸೈಡು. ನಾನು ಯಾವ ಕಡೆ ದೃಷ್ಟಿಯನ್ನ ಹಾಯಿಸ್ತೀನಿ, ನನ್ನ ಗಮನ ಯಾವ ಕಡೆ ಹೋಗುತ್ತೆ ಆ ಕಡೆ ಮಾತ್ರ ಅದು ಮೂವ್ ಆಗತ್ತೆ. ನಾನು ಇವಾಗ ಸರ್ಕಲ್ ಆಗಿ ನೋಡ್ತೀನಿ. ನೋಡಿ, ನನ್ನ ಕೈ ಅಲುಗಾಡಿಸ್ತಾನೆ ಇಲ್ಲ, ಸರ್ಕಲ್ ಆಗಿ ನೋಡ್ತೀನಿ. ನೀವೇ ಬೇಕಿದ್ರೆ ಮನೆಯಲ್ಲಿ ಟೆಸ್ಟ್ ಮಾಡಿ ನೋಡಿ. ನಾನು ಸರ್ಕಲ್ ಆಗಿ ನೋಡ್ತಾ ಇದ್ದೀನಿ, ಸುತ್ತ ನೋಡ್ತಾ ಇದ್ದೀನಿ. ನನ್ನ ಕಣ್ಣಿನ ದೃಷ್ಟಿ ಸರ್ಕಲ್ ಆಗಿ ಬರ್ತಾ ಇದೆ, ಅದರಿಂದ ಅದು ಹಾಗೇ ಸುತ್ತುತ್ತಾ ಇದೆ. ಇಷ್ಟೇ ಸ್ನೇಹಿತರೆ. ನಮ್ಮ ಮನಸ್ಸು ಹೇಗಿರುತ್ತೋ, ನಮ್ಮ ಮನಸ್ಥಿತಿ ಹೇಗಿರುತ್ತೋ, ನಾವು ಹೇಗೆ ದೃಷ್ಟಿಯನ್ನ ಹಾಯಿಸ್ತಿರ್ತೀವೋ ಅದ್ರ ಮೇಲೆ ಇದು ಮೂವ್ ಆಗುತ್ತೆ ಅಷ್ಟೇ. ಈಗ ನಾವು ನೋಡ್ಬಿಟ್ಟಿರ್ತೀವಿ ವಿಡಿಯೋದಲ್ಲಿ, ಹಿಂದೆ ಮುಂದೆ ಹೋದ್ರೆ ಗಂಡು ಮಗು ಅಥವಾ ರೌಂಡ್ ಆಗಿ ಬಂದ್ರೆ ಹೆಣ್ಮಗು ಅಂತ. ಸೊ ನಾವು ತಗೊಂಡಿದ ತಕ್ಷಣ ಏನ್ ಮಾಡ್ತೀವಿ, ಇಟ್ಕೊಂಡಿದ ತಕ್ಷಣ ನಮ್ ದೃಷ್ಟಿ ಬರೀ ಹಿಂದೆ ಮುಂದೆ ಅಥವಾ ಸೈಡ್ ಮಾತ್ರ ಹೋಗ್ತಿರುತ್ತೆ. ಆಗ ಅದು ಅದೇ ರೀತಿ ಮೂವ್ ಆಗ್ತಾ ಇರುತ್ತೆ. ನಮ್ ದೃಷ್ಟಿ, ನಾವು ಅದನ್ನ ಗಮನಿಸ್ತಿ ಏನಾದ್ರೂ ಸುತ್ತ ನಾವು ನೋಡ್ತಾ ಇದ್ರೆ ಅದು ರೌಂಡ್ ಆಗಿ ಸುತ್ತುತ್ತಾ ಇರುತ್ತೆ. ಇಷ್ಟೇ ಸ್ನೇಹಿತರೆ ಇದ್ರ ಟ್ರಿಕ್ಕು. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಬೆಳೆತಿರುವಂತಹ ಮಗು ಗಂಡ ಅಥವಾ ಹೆಣ್ಣ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಗಂಡು ಮಗು ಯಾಕಾಗತ್ತೆ, ಹೆಣ್ಮಗು ಯಾಕಾಗತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ ಸೇರಿದ್ರೆ ನಿಮ್ಗೆ ಗಂಡು ಮಗು ಆಗತ್ತೆ, XX ಕ್ರೋಮೋಸೋಮ್ ಸೇರಿದ್ರೆ ನಿಮ್ಗೆ ಹೆಣ್ಮಗು ಆಗತ್ತೆ. ಸೊ ಇದೆಲ್ಲ ನಮ್ಮೆಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಒಂದು ಕ್ಯೂರಿಯಾಸಿಟಿಗೆ ನಾವು ಟೆಸ್ಟ್ ಮಾಡ್ಕೊಳ್ತಾ ಇರ್ತೀವಿ, ಯಾವ ಮಗು ಇರ್ಬೋದು ಅಂತ. ಸ್ನೇಹಿತರೆ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಗಂಡ ಅಥವಾ ಹೆಣ್ಣ ಅಂತ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಪ್ರೆಗ್ನೆನ್ಸಿ, ಆ ಪೀರಿಯಡ್, ಆ ಟೈಮನ್ನ ಎಂಜಾಯ್ ಮಾಡಿ ಒಳ್ಳೆ ಒಳ್ಳೆ ದೇವರ ನಾಮಗಳು, ದೇವರ ಶ್ಲೋಕಗಳನ್ನ ಹೇಳೋದು, ಒಳ್ಳೆ ವಿಷಯಗಳನ್ನ ಕೇಳೋದು, ತುಂಬಾ ಖುಷಿಯಾಗಿರೋದು, ಈ ರೀತಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡೋದು, ಎಲ್ಲರನ್ನ ಪ್ರೀತಿಯಿಂದ ಮಾತಾಡ್ಸೋದು, ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ನೀವು ಆ ಡೇಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ನೀವು ಈ ಟೆಸ್ಟ್ ಮಾಡಿದ್ರೆ
ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.